ಮೇರೆ ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ರಾಜ್ಯಶಾಸ್ತ್ರ ದ್ವಿತೀಯ PUC ಪರೀಕ್ಷೆಗಳಿಗೆ ಮೇಲಿಂದ ಮೇಲೆ ಬಂದು ಹೋಗಿರುವಂಥ ಪ್ರಶ್ನೋತ್ತರಗಳು ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಆಗುತ್ತೆ. ಕಾರ್ಮಿಕ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಯಾರು ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುತ್ತಾರೋ ಅವರೇ ಕಾರ್ಮಿಕರು. ಕೂಲಿ ಮಾಡುವುದೇ ಇವರ ಜೀವನಕ್ಕೆ ಆಧಾರ. ಕಾರ್ಮಿಕ ಚಳವಳಿಗೆ ಕಾರಣಗಳು: ಕಾರ್ಮಿಕರ ಹಿತಾಸಕ್ತಿ ನಿರ್ಲಕ್ಷ್ಯ. ಕೈಗಾರಿಕೆಗಳ ಮಾಲೀಕರು ಕಾರ್ಮಿಕರ ಹಿತವನ್ನು ಕಾಪಾಡುವುದಿಲ್ಲ. ಹೆಚ್ಚು ಕೆಲಸ ಮಾಡಿಸಿಕೊಂಡು ಕಡಿಮೆ ವೇತನ ನೀಡುತ್ತಾರೆ. ಲಾಭದಲ್ಲಿ ಪಾಲು ನೀಡದೆ ಕಾರ್ಮಿಕರನ್ನು ಶೋಷಿಸುತ್ತಾರೆ. ಕಾರಣ ಇಲ್ಲದೆ ಕೆಲಸದಿಂದ ತೆಗೆದುಹಾಕುತ್ತಾರೆ. ವೈದ್ಯಕೀಯ ಸೌಲಭ್ಯ ಇವರಿಗಂತೂ ನೀಡುವುದಿಲ್ಲ. ಉದ್ಯೋಗಿಗಳನ್ನು ಕಡೆಗಣಿಸುವುದು. ಕಾರ್ಖಾನೆಗಳಲ್ಲಿ ಏನೇ ತೀರ್ಮಾನ ಕೈಗೊಳ್ಳಬೇಕಾದರೂ ಮಾಲೀಕರು ಮತ್ತು ಕಾರ್ಮಿಕರ ಜೊತೆ ಚರ್ಚೆ ಮಾಡುವುದಿಲ್ಲ. ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಸದಾ ದ್ವೇಷ ಇರುತ್ತದೆ. ಸೌಲಭ್ಯ ಇರುವುದಿಲ್ಲ. ಕಾರ್ಮಿಕರಿಗೆ ವಿಶ್ರಾಂತಿ ಇರುವುದಿಲ್ಲ. ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ. ವಿಶ್ರಾಂತಿ ಗೃಹ, ಮಕ್ಕಳ ಪಾಲನಾ ಕೇಂದ್ರಗಳು ಇರುವುದಿಲ್ಲ. ಕಲ್ಯಾಣ ಕಾರ್ಯಕ್ರಮಗಳು ಇರುವುದಿಲ್ಲ. ಕಾರ್ಮಿಕರಿಗೆ ಬೋನಸ್, ವಿಮೆ, ಪರಿಹಾರ, ನಿವೃತ್ತಿ ವೇತನ ನೀಡುವುದಿಲ್ಲ. ಸಾರಿಗೆ ಸೌಲಭ್ಯ, ಶಿಕ್ಷಣ, ವಾಸಿಸಲು ಉಚಿತವಾದ ನಿವಾಸ ಇರುವುದಿಲ್ಲ. ಅಸಂಘಟಿತ ಕಾರ್ಮಿಕರು. ಕೃಷಿ ಕಾರ್ಮಿಕರು ಸಂಘಟಿತರಾಗಿರುವುದಿಲ್ಲ. ಇವರ ಮೇಲೆ ದಬ್ಬಾಳಿಕೆ ನಡೆಯುತ್ತಿರುತ್ತದೆ. ಇದಕ್ಕೆ ರಾಜಕೀಯ ಪರಿಣಾಮಗಳು ಏನು ಅಂತ ಹೇಳಿ ನೋಡೋದಾದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಗರ್ಭಿಣಿಯರಿಗೆ ರಜಾ ಸೌಲಭ್ಯ ನೀಡಬೇಕು. ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ ನೀಡಬೇಕು. ಕಾನೂನುಗಳ ರಚನೆ: ಕಾರ್ಮಿಕ ಪರಿಹಾರ ಕಾಯ್ದೆ 1923, ವಾರದ ರಜೆ ಕಾಯ್ದೆ 1942, ಬೋನಸ್ ಕಾಯ್ದೆ 1965, ಕನಿಷ್ಠ ವೇತನ ಕಾಯ್ದೆ 1948, ವೇತನ ಬಟವಾಡೆ ಕಾಯ್ದೆ 1936, ಭವಿಷ್ಯ ನಿಧಿ ಕಾಯ್ದೆ 1965. ಕಾರ್ಮಿಕ ಸಂಘಟನೆಗಳು: AITUC ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇಂಟಕ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, BMS ಭಾರತೀಯ ಮಜ್ದೂರ್ ಸಂಘ, CITU ಸೆಂಟರ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್. ಮೇ 1ರಂದು ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ. ಮಹಿಳಾ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮ ವಿವರಿಸಿ. ಭಾರತ ಸಮಾಜ ಪುರುಷ ಪ್ರಧಾನ ಸಮಾಜವಾಗಿರುವುದರಿಂದ ಮಹಿಳೆಯರು ಶೋಷಣೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ, ಬಹುಪತ್ನಿತ್ವ, ಸತ್ಯಸಹಗಮನ ಮುಂತಾದ ಪದ್ಧತಿಗಳು ಹಿಂದೆ ಅಸ್ತಿತ್ವದಲ್ಲಿದ್ದವು. ಸತ್ಯಸಹಗಮನ, ಬಾಲ್ಯ ತಡೆಗಟ್ಟಿದ್ದು ರಾಜಾರಾಮ್ ಮೋಹನ್ ರಾಯ್. ವಿಧವಾ ಪುನರ್ವಿವಾಹಕ್ಕೆ ಕಾರಣರಾಗಿದ್ದು ಈಶ್ವರ್ಚಂದ್ರ ವಿದ್ಯಾಸಾಗರ್. ಪೂನಾದಲ್ಲಿ 1899ರಲ್ಲಿ ಹಿಂದೂ ವಿಡೋಸ್ ಹೋಮ್ ಅನ್ನು ಸ್ಥಾಪಿಸಿದ್ದು DK ಕರ್ವೆ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ನೀಡಿದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಮಹಿಳಾ ಚಳವಳಿಗೆ ಕಾರಣಗಳು: ಅಸಮಾನತೆ. ಭಾರತ ಪುರುಷ ಪ್ರಧಾನ ಸಮಾಜವಾಗಿದೆ. ಸಮಾಜದಲ್ಲಿ ಗಂಡು ಹೆಣ್ಣು ಎಂಬ ತಾರತಮ್ಯ ಮಾಡುತ್ತಿದ್ದಾರೆ. ಶಿಕ್ಷಣ, ಉದ್ಯೋಗ, ಆಸ್ತಿ ಮುಂತಾದ ಸೌಲಭ್ಯಗಳು ಸೂಕ್ತ ಪ್ರಮಾಣದಲ್ಲಿ ಮಹಿಳೆಯರಿಗೆ ಸಿಗುತ್ತಿಲ್ಲ. ವರದಕ್ಷಿಣೆ. ಮದುವೆಯ ಸಮಯದಲ್ಲಿ ಹುಡುಗಿಯ ಮನೆಯವರು ಹುಡುಗನಿಗೆ ವರದಕ್ಷಿಣೆ ನೀಡಬೇಕಾಗುತ್ತದೆ. ಇದರಿಂದಾಗಿ ಹುಡುಗಿಯ ತಂದೆ ತಾಯಿ ಸಾಲಗಾರರಾಗುತ್ತಾರೆ. ಇಂದು ಹೆಣ್ಣು ಶಿಶು ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಮಾಡಲಾಗುತ್ತಿದೆ. ಹೆಣ್ಣು ಮಕ್ಕಳನ್ನು ವೇಶ್ಯಾಗೃಹಕ್ಕೆ ತಳ್ಳುತ್ತಿದ್ದಾರೆ. ಮಾನವ ಹಕ್ಕುಗಳನ್ನು ರಕ್ಷಿಸದೇ ಇರುವುದು. ಮಹಿಳೆಯರ ಮೇಲಿನ ದೌರ್ಜನ್ಯ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಶಿಕ್ಷಣ, ಉದ್ಯೋಗ, ಸ್ವಾತಂತ್ರ್ಯ, ಜೀವಿಸುವ, ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕನ್ನು ಮಹಿಳೆಯರಿಗೆ ನೀಡಲಾಗುತ್ತಿಲ್ಲ. ಕುಟುಂಬದಲ್ಲಿ ಯಾವುದೇ ವಿಷಯದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಹಕ್ಕು ಮಹಿಳೆಗೆ ಇಲ್ಲ. ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಪುರುಷರು ಪ್ರಬಲರಾಗಿದ್ದಾರೆ. ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಮಹಿಳೆಯರನ್ನು ಗುಲಾಮಗಳಂತೆ ಕಾಣುತ್ತಿದ್ದಾರೆ. ಲೈಂಗಿಕ ಹಿಂಸಾಚಾರ.
ಸ್ಥಳ, ಕಾಲ, ವಯಸ್ಸು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಲಾಗುತ್ತದೆ. ತನಗೆ ಮಗು ಯಾವಾಗ ಬೇಕು, ಎಷ್ಟು ಬೇಕು, ಹೇಗೆ ಬೇಕು ಎಂಬುದನ್ನು ನಿರ್ಧರಿಸುವ ಸ್ವಾತಂತ್ರ್ಯ ಮಹಿಳೆಗಿಲ್ಲ. ಯಾವಾಗ ಗರ್ಭಪಾತ ಮಾಡಿಸಬೇಕು ಎಂಬುದನ್ನು ಆಕೆಯ ಪತಿ ಅಥವಾ ಆತನ ಮನೆಯವರು ನಿರ್ಧರಿಸುತ್ತಾರೆ. ಧನ್ಯವಾದಗಳು. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಉಪಯೋಗ ಬರುತ್ತೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.